ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಹಾಲನ್ನ ಕಾಯಿಸ್ಬಿಟ್ಟು ನನ್ನ ಮಗನಿಗೆ ಹಾಲು ಕೊಟ್ಟು ನಂತರ ನಾನು ಕೂಡ ಸ್ವಲ್ಪ ಕಾಫಿ ಕುಡಿದು ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕಾಫಿ ಕುಡಿಯೋದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ 1 ಕಪ್ ಬಿಸಿನೀರು ಹಾಗೆ ಸ್ವಲ್ಪ ಅರ್ಲಿ ವಾರ್ಮ್ ಅಪ್ ಎಕ್ಸಸೈಸ್ಗಳನ್ನ ಕೂಡ ನಾನೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊಳ್ಳದೆ ತುಂಬ ಟೈಮ್ ಆಯಿತು. ಹೇರೆಲ್ಲ ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಗಸೆ ಬೀಜದಿಂದ ಹೇರ್ ಪ್ಯಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಅಗಸೆ ಬೀಜದಲ್ಲಿ 2 ಥರ ಹೇರ್ ಪ್ಯಾಕ್ನ ಮಾಡ್ಕೊಳ್ಬೋದು. ಈಗ ನಾನು ಮಾಡ್ಕೊಳ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಅಗಸೆ ಬೀಜನ ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನೇ ಹಾಕ್ಕೋಬೇಕು ಅಂತ ಏನಿಲ್ಲ, ಅಕಾರ್ಡಿಂಗ್ ಟು ಯುವರ್ ಹೇರ್ ಲೆಂತ್ ಆ್ಯಂಡ್ ಥಿಕ್ನೆಸ್ ಅದನ್ನ ನೋಡಿಬಿಟ್ಟು ನೀವು ಅಗಸೆ ಬೀಜನ 2 ಸ್ಪೂನ್ನ ಹಾಕ್ಕೋಬೋದು. ನನ್ನ ಹೇರ್ಗೆ 1 ಸ್ಪೂನ್ ಸಾಕಾಗುತ್ತೆ. ಹಾಗಾಗಿ ಅಗಸೆ ಬೀಜನ 1 ಸ್ಪೂನ್ ಹಾಕ್ಕೊಂಡು ಅದು ಸ್ವಲ್ಪ ಬಾಯ್ಲ್ ಆಗಿದ ನಂತರ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಬಿಟ್ಟು ನಂತರ ಅದನ್ನು ಚೆನ್ನಾಗಿ ತಿರುವ್ತಾ ಇರಬೇಕು. ಲಂಪ್ಸ್ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ತಿರುವಿ ಅದನ್ನು ಕೂಡ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು ಜೆಲ್ ಥರ ಫಾರ್ಮ್ ಆಗುತ್ತೆ. ಸೊ ಅಕ್ಕಿ ಹಿಟ್ಟು ಹಾಕ್ದಲ್ಲೂ ಕೂಡ ನಾವು ಬರೀ ಅಗಸೆ ಬೀಜನ ಯೂಸ್ ಮಾಡಿಕೊಂಡು ಜೆಲ್ ಮಾಡಿ ಅದನ್ನು ಕೂಡ ನಾವು ಹೇರ್ ಪ್ಯಾಕ್ನ ಮಾಡ್ಕೊಳ್ಬೋದು. ಅಗಸೆ ಬೀಜ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕೆಲವ್ರದ್ದು ತುಂಬ ಒಂಥರ ಕೆಂಚು ಕೂದಲು ಥರ ಇರುತ್ತೆ ನೋಡಿ, ನಂದು ಕೂಡ ಅದೇ ರೀತಿಯೇ ಕೆಂಚು ಕೂದಲು ಇರೋದು. ಈ ಅಗಸೆ ಬೀಜನ ಜೆಲ್ನ ಯೂಸ್ ಮಾಡ್ತಾ ಬಂದ್ವಿ ಅಂದರೆ ಹೇರ್ ಕೂಡ ತುಂಬ ಬ್ಲ್ಯಾಕ್ ಆಗುತ್ತೆ. ನಾವು ಯಾವುದೇ ರೀತಿ ಕಲರಿಂಗ್ ಮಾಡೋದೇ ಬೇಡ, ಅಷ್ಟು ಚೆನ್ನಾಗಿ ಹೇರ್ ಬ್ಲ್ಯಾಕ್ ಆಗುತ್ತೆ. ಸೊ ನಾನು ಕೂಡ ಮುಂಚೆ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಬಟ್ ಈಗೊಂದು ಪ್ರೆಗ್ನೆನ್ಸಿ ಆದಮೇಲೆ ಸುಮಾರು ಟೈಮ್ ಆಯಿತು ನಾನು ಯಾವುದೇ ರೀತಿ ಹೇರ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಜೆಲ್ ರೆಡಿ ಆಗಿದೆ. ಇದನ್ನು ಒಂದು ಕಾಟನ್ ಬಟ್ಟೆಲ್ಲಾದ್ರೂ ಶೋಧಿಸ್ಕೋಬೋದು ಅಥವಾ ನಾನು ಜರಡಿಲೇ ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ಶೋಧಿಸ್ಕೊಂಡಾದಮೇಲೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ 3 ಯೂಸ್ ಮಾಡಿಕೊಂಡು ಈ ಪ್ಯಾಕ್ನ ನಾವು ಹಚ್ಚೋದ್ರಿಂದ ಆ್ಯಕ್ಚುಲಿ ಕರ್ಲಿ ಹೇರ್ಸ್ ಇರೋರಿಗೆ ಈ ಪ್ಯಾಕ್ ತುಂಬಾ ಹೆಲ್ಪ್ ಆಗುತ್ತೆ. ನಂದು ಕೂಡ ಹೆವಿ ಕರ್ಲಿ ಹೇರೇ ಇತ್ತು. ನಾನು ಈ ಪ್ಯಾಕ್ನ ಯೂಸ್ ಮಾಡ್ತಾ ಈಗ ಸ್ವಲ್ಪ ಮಟ್ಟಿಗೆ ಕರ್ಲಿ ಹೇರ್ ಅವಾಯ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹೇರ್ನ ಸಿಕ್ಕೆಲ್ಲ ಬಿಡಿಸ್ಕೊಂಬಿಟ್ಟು ಈಗ ಪಾರ್ಟ್ ಬೈ ಪಾರ್ಟ್ ಸೆಕ್ಷನ್ ತೆಕ್ಕೊಂಡು ನೀಟಾಗಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಾರ್ಟಿಷನ್ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ಈವನ್ ಎಲ್ಲ ಹೇರ್ಗೂ ಕೂಡ ಇದು ಪ್ಯಾಕು ಸಮನಾಗಿ ಇದಾಗುತ್ತೆ. ಈ ರೀತಿ ಪಾರ್ಟಿಷನ್ ಮಾಡಿ ಹಚ್ಕೊಳ್ದೇ ಇದ್ದರೆ ಏನಾಗುತ್ತೆ, ಅಲ್ಲಲ್ಲಿ ಹೇರ್ ಪ್ಯಾಕ್ ಇರುತ್ತೆ, ಒಂದೊಂದು ಕಡೆ ಇರೋದಿಲ್ಲ, ಈ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈವನಾಗಿ ಎಲ್ಲ ಕಡೆದು ಸ್ಪ್ರೆಡ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಪಾರ್ಟಿಷನ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ರೂಟ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ. ಈ ಪ್ಯಾಕಿಂದ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ಹೇರ್ ಕೂಡ ಸ್ಟ್ರೇಟ್ ಆಗುತ್ತೆ ಮತ್ತು ಸಿಲ್ಕಿ ಸ್ಮೂತಾಗಿ ಕಾಣುತ್ತೆ. ಹಾಗೆ ಆದಷ್ಟು ಹೇರ್ ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ ಮತ್ತು ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಆಫ್ಟರ್ ಡೆಲಿವರಿ ಹೇರ್ ಫಾಲ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಹೇರ್ ಫಾಲ್ ಅಷ್ಟೇ ಅಲ್ಲ, ಬ್ಯಾಕ್ ಪೇನು, ಜಾಯಿಂಟ್ ಪೇನು, ವೀಕ್ನೆಸ್ಸು, ಹಾಗೆ ನಮ್ಮ ಮೆಂಟಲ್ ಹೆಲ್ತ್ ಕೂಡ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಆಗಾಗ ಕೋಪ ಬರೋದು, ಆಗಾಗ ಒಂಥರ ಡಿಪ್ರೆಷನ್ ಥರ ಆಗಿರುತ್ತೆ. ಸೊ ಇದಕ್ಕೆಲ್ಲ ಕಾರಣ ಡೆಲಿವರಿ ಆದಮೇಲೆ ನಮ್ಮ ಬಾಡಿಲಿರುವಂಥ ಎಲ್ಲ ಪೋಷಕಾಂಶಗಳು ಕೂಡ ಸಾಕಷ್ಟು ಕಡಿಮೆ ಆಗಿರುತ್ತೆ. ಹಾಗಾಗಿ ನಮ್ಮ ಫಿಸಿಕಲ್ ಮೆಂಟಲ್ ಹೆಲ್ತ್ ಎರಡೂ ಕೂಡ ನಮ್ಮ ಕಂಟ್ರೋಲಲ್ಲೇ ಇರೋಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ದಪ್ಪ ಆಗಿದ್ದೀನಿ, ನನಗೆ ಬೊಜ್ಜು ಬಂದಿದೆ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನನ್ನ ಹೇರ್ ಫಾಲ್ ಎಲ್ಲ ಆಗಿದೆ, ಹಾಗೆ ಹೀಗೆ ಅನ್ನೋದು ಸಾಕಷ್ಟು ಎಲ್ಲ ಡಿಪ್ರೆಷನ್ಗಳನ್ನು ತಲೆಯಿಂದ ತೆಗೆದಾಕಿ ಈ ಸಮಯನ ಆದಷ್ಟು ಮಗು ಜೊತೆ ಕಳೆಯೋದ್ರಿಂದ ಈ ಎಲ್ಲ ಡಿಪ್ರೆಷನ್ಗಳಿಂದನೂ ಹೊರಗೆ ಬರ್ಬೋದು. ಸೊ ಹೇರ್ ಪ್ಯಾಕೆಲ್ಲ ಹಾಕೊಂಡ್ಮೇಲೆ ಒಂದು 10 ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡಿಕೊಂಡು 2 ಅವರ್ಸ್ ಬಿಟ್ಟು ವಾರ್ಮ್ ವಾಟರಲ್ಲಿ ವಾಶ್ ಮಾಡಿ, ಆಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈಗ ಮನೆ ಹತ್ರನೇ ಹೊಲದ ಸೊಪ್ಪು ಬಂದಿತ್ತು. ನನಗೆ ಹೊಲದ ಸೊಪ್ಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಮಳೆಗಾಲದಲ್ಲಂತೂ ಮಳೆ ತುಂತುರು ಹನಿ ಆಗ್ತಿದ್ದಂಗೆ ಚೆನ್ನಾಗಿ ಹೊಲದ ಸೊಪ್ಪೆಲ್ಲ ಚಿಗುರೊಡೆದಿರುತ್ತೆ. ಎಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ಎಳರ್ಬೆ ಸೊಪ್ಪು ಆಗಿರ್ಬೋದು, ಇನ್ನು ಅನ್ಗನೆ ಸೊಪ್ಪು, ಈ ರೀತಿ ಸಾಕಷ್ಟು ಸೊಪ್ಪುಗಳಿರೋದೆ. ನನಗೆ ಗೊತ್ತಿರೋಷ್ಟು ಹೆಸ್ರನ್ನ ಹೇಳಿದ್ದೀನಿ. ಹಾಗೆ ಇದಿಷ್ಟು ಸೊಪ್ಪುಗಳನ್ನು ಹಾಕಿ ಬಸ್ಸಾಂಬಾರು ಮಾಡಿಬಿಟ್ರೆ, ಬೆರಕೆ ಸೊಪ್ಪು, ಬೆರಕೆ ಕಾಳೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬಸ್ಸಾರು ಉಪ್ಸಾರು. ಬಟ್ ನಾನು ನಿನ್ನೆಯಿಂದ ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೆ. ಸೊ ಒಬ್ಬಟ್ಟಿನ ಸಾಂಬಾರು ಬಸ್ಸಾರು ಎಲ್ಲ ಸಿಮಿಲರೇ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಜಾಸ್ತಿ ಆಗಿಬಿಡುತ್ತೆ ನನಗೆ ಅಂತ ಹೇಳಿಬಿಟ್ಟು ಸೊ ಮಶಪ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಹೊಲದ ಸೊಪ್ಪಲ್ಲಿ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಕೂಡ ಮುಂಚೆ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಹೊಲದಡಿಗೆಲ್ಲ ಹೋಗಿ ಸೊಪ್ಪೆಲ್ಲ ಕುಯ್ಕೊಂಬರಕ್ಕೆ ಹೋಗ್ತಾಯಿದ್ದೆ. ಈಗ ಆಷಾಢ ಟೈಮಲ್ಲಿ ಪಾರ್ಲರಲ್ಲಿ ಕಸ್ಟಮರ್ಸ್ ಬೇರೆ ಇರ್ತಿರ್ಲಿಲ್ವಲ್ಲ, ಸೊ ಆ ಗ್ಯಾಪಲ್ಲಿ ಹೋಗಿ ಮಧ್ಯಾಹ್ನ ಒಂದು 3 ಗಂಟೆ ಹೋಗಿ
ಸೊಪ್ಪನ್ನೆಲ್ಲ ಕುಯ್ಕೊಂಬಂದು ಸಾಂಬಾರು ಮಾಡ್ತಿದ್ದೆ. ಬಟ್ ಈಗ ಹೋಗೋ ಕಂಡೀಷನಲ್ಲಿಲ್ಲ, ಹಾಗಾಗಿ ಮನೆ ಹತ್ರನೇ ಮಾರ್ಕೊಂಬರ್ತಾರಲ್ವ ಅವ್ರ ಹತ್ರ ತಗೊಳ್ತೀನಿ. ಹಾಗೆ ನಮ್ಮನೆ ಹಿಂದೆನೂ ಕೂಡ ಸಾಕಷ್ಟು ಸೊಪ್ಪುಗಳು ಬೆಳೆದಿರುತ್ತೆ, ಅಲ್ಲೂ ಕೂಡ ಕಿತ್ಕೊಂಡು ಅದು ಇದು ಎರಡನ್ನು ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ನೆನ್ನೆ ಒಬ್ಬಟ್ಟು ಮಾಡ್ಕೊಂಡಿದ್ನಲ್ವ, ಹೂರಣ ಸ್ವಲ್ಪ ಮಿಕ್ಕಿತ್ತು. ನಾನು ಒಂದೇ ಸರ್ತಿ ಎಲ್ಲ ತಡ್ಕೊಳ್ಳೋದಿಲ್ಲ, ಅವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಡ್ಕೊಳ್ತೀನಿ. ಬಿಸಿ ಬಿಸಿಯಾಗಿ ಒಬ್ಬಟ್ಟು ಬೇಕಾದಾಗ ಮಾಡ್ಕೊಂಡು ತಿನ್ನೋದೇ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೂರಣ ಮಿಕ್ಕಿತ್ತಲ್ವ, ಈಗ ಹಿಟ್ಟೆಲ್ಲ ಕಲ್ಸ್ಕೊಂಡು ಇಟ್ಟಿದ್ದೀನಿ ಸಾಂಬಾರೆಲ್ಲ ಮಾಡೋಷ್ಟರಲ್ಲಿ. ಸೊ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ, ಆಮೇಲೆ ಒಬ್ಬಟ್ಟು ತಟ್ಕೊಬೋದು ಅಂತ ಹೇಳ್ಬಿಟ್ಟು. ಕೆಲವರೆಲ್ಲ ಒಂದೇ ಸರ್ತಿ ತಟ್ಟಿಟ್ಟಿರ್ತಾರೆ, ಅಂದರೆ ತಂಗಳು ಒಬ್ಬಟ್ಟು ಕೂಡ ಚೆನ್ನಾಗಿರುತ್ತೆ. ಬಟ್ ಏನೇ ಆಗಲಿ, ಒಬ್ಬಟ್ಟಾಗಲಿ ಏನೇ ಒಂದಾಗಿರ್ಬೋದು, ನಾವು ಇಷ್ಟಪಟ್ಟು ಅಡುಗೆ ಮಾಡಿಕೊಂಡ್ರೆ ಅದು ಒಂದು ಸತಿ ತಿಂದರೆ ಅದು ಮನಸ್ಸಿಗೆ ಸಮಾಧಾನವೇ ಅನಿಸಲ್ಲ. ನನಗೆ ಒಬ್ಬಟ್ಟಾಗಿರ್ಬೋದು ಅಥವಾ ಒಬ್ಬಟ್ಟಿನ ಸಾಂಬಾರು ಒಂದು 2 ದಿನ ಇಟ್ಕೊಂಡು ತಿಂದ್ರೇ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ. ಹಾಗೆ ನನ್ನ ಮಗ ಇಲ್ಲಿ ಬಂದು ಆಮ್ಲೆಟ್ ಮಾಡಿಕೊಡು ಅಂತ ಹೇಳ್ತಾ ಇದ್ದ. ಅವನಿಗೆ ನೆನ್ನೆಯಿಂದ ಮಾಡಿಕೊಟ್ಟಿದ್ದೀನಿ, ಮತ್ತು ಇವತ್ತು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ಸೊ ಹಾಗಾಗಿ ನನ್ನ ಜೊತೆ ಜಗಳ ಆಡ್ತಾ ಇದ್ದ. ನೆನ್ನೆ ಮೊಟ್ಟೆ ಬೋಂಡ ಮಾಡಿಕೊಟ್ಟಿದ್ದೆ, ಇವತ್ತು ನನಗೆ ಆಮ್ಲೆಟ್ ಬೇಕು ಹಾಗೆ ಹಿಂಗೆ ಅಂತ ಇಬ್ಬರು ವಾದ ವಿವಾದ ಮಾಡ್ತಾಯಿದ್ವಿ. ಸೊ ಈ ಗ್ಯಾಪಲ್ಲಿ ಈಗ ಸೊಪ್ಪೆಲ್ಲ ಬೆಂದಿದ್ದಾಯಿತು. ಈಗ ಹಂಗೆ ಸೊಪ್ಪನ್ನೆಲ್ಲ ಮಸಿಯ ಕೋಲಲ್ಲಿ ಮಸ್ಕೊಳ್ತೀನಿ. ಮಿಕ್ಸಿನೂ ಮಾಡ್ತಾರೆ ಕೆಲವರು, ನನಗೆ ಮಿಕ್ಸಿ ಮಾಡೋದು ಇಷ್ಟ ಆಗೋಲ್ಲ. ಮಿಕ್ಸಿಲಿ ಹಾಕಿ ರುಬ್ಬಿಟ್ರೆ ಏನಾಗುತ್ತೆ, ಫುಲ್ ಪೇಸ್ಟ್ ಆಗಿಬಿಡುತ್ತೆ, ಅದು ಒಂಥರ ಚೆನ್ನಾಗಿರೋದಿಲ್ಲ. ಈ ರೀತಿ ಮಸಿಯ ಕೋಲಲ್ಲಿ ಅಥವಾ ಸ್ಮ್ಯಾಶರಲ್ಲಿ ಹಿಂಗೆ ಮಸ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತಲ್ವ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಫುಲ್ ಒಳ್ಳೆ ಫೈನ್ ಪೇಸ್ಟ್ ಥರ ಆಗಿಬಿಡುತ್ತೆ, ಅದು ನನಗೆ ಇಷ್ಟ ಅಲ್ಲ. ಸೊ ಹಾಗಾಗಿ ಈ ರೀತಿಯೇ ಮಸಿಯ ಕೋಲಲ್ಲಿ ಮಸ್ಕೊಂಡು ಮಾಡ್ಕೊಳ್ತೀನಿ ಸಾಂಬಾರು. ಸೊ ಇದು ಮಸ್ತಾದಮೇಲೆ ಮತ್ತು ತೆಂಗಿನಕಾಯಿ ಮತ್ತು ಧನಿಯಾ ಪುಡಿ ಹಾಕ್ಬಿಟ್ಟು ಅದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಒಗ್ಗರಣೆ ಒಂದು ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಆಗಿದ ನಂತರ ಒಬ್ಬಟ್ಟೊಂದು ತಟ್ಕೊಳ್ಬೇಕು. ಅಷ್ಟರಲ್ಲಿ ಪಾಪು ಎದ್ದೇಳ್ತಾಳೇನೋ ಗೊತ್ತಿಲ್ಲ, ಅವಳಿಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಸೊ ಅವಳು ಮಲ್ಕೊಂಡಾಗ ಆದಷ್ಟು ಕೆಲಸಗಳನ್ನು ನಾನು ಮಾಡ್ಕೊಳ್ತೀನಿ, ಯಾಕಂದರೆ ಅವಳು ಎದ್ಮೇಲೆ ಅವಳ ಜೊತೆ ಆದಷ್ಟು ಟೈಮ್ ಕಳಿಬೋದು. ಈಗ ಅವಳು ಎದ್ದಾಗ ಅವಳನ್ನ ಒಂದು ಕಡೆ ಉಳ್ದಾಕ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ಳೋದು ಅದೆಲ್ಲ ಸರಿ ಆಗೋಲ್ಲ. ಸೊ ಹಾಗಾಗಿ ಪಾಪು ಮಲ್ಕೊಂಡಾಗಲೇ ಆದಷ್ಟು ಕೆಲಸಗಳನ್ನು ಮಾಡ್ಕೊಳ್ತೀನಿ. ಪಾಪು ಎದ್ಮೇಲೆ ಅವಳ ಜೊತೆ ಸಮಯ ಕಳೆದಂಗೂ ಆಗುತ್ತೆ, ಹಾಗೆ ನನಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋದು. ಅವಳಿಗೆ ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ಹೊರಡೋ ಟೈಮಲ್ಲೇ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಡ್ತೀನಿ. ಬೆಳಗ್ಗೆ ಸ್ನಾನ ಮಾಡಿಸಿದ್ರೆ ಒಂದು 2-3 ಅವರ್ಸ್ ಅಂತೂ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಸೊ ಅದರಿಂದ ರೆಗ್ಯುಲರಾಗಿ ಡೈಲಿ ನಾನು ಇದೇ ರೊಟೀನೇ ಫಾಲೋ ಮಾಡೋದು. ಸೊ ಅವಳು ಎದ್ದೇಳೋಷ್ಟರಲ್ಲಿ ಮಧ್ಯಾಹ್ನ ಅಡುಗೆನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಆದಮೇಲೆ ಸಂಜೆವರೆಗೂ ಆರಾಮಾಗಿ ಫ್ರೀಯಾಗಿ ಪಾಪು ಜೊತೆನೂ ಕೂಡ ಆಟ ಆಡ್ಬೋದು. ಹಾಗೆ ಈಗ ಮಶ್ರಫ್ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಹಪ್ಪಳನೂ ಕೂಡ ಕರೆದಿಟ್ಟಿದ್ದೀನಿ. ಸೊ ಇನ್ನು ಸಾಂಬಾರೆಲ್ಲ ಆಗ್ತಿದ್ದಂಗೆ ಒಬ್ಬಟ್ಟನ್ನು ತಟ್ಕೊಳ್ಳೋಣ ಅಂತಿದ್ದೀನಿ. ನೋಡಬೇಕು ಟೈಮ್ ಎಷ್ಟಾಗುತ್ತೆ ಅಂತ. ಇನ್ನು ಮಧ್ಯಾಹ್ನದ ಊಟಕ್ಕಲ್ವ, ಸೊ ಆಮೇಲೆ ತಟ್ಕೊಂಡ್ರೆ ನಡೆಯುತ್ತೆ. ಸೊ ಹಾಗಾಗಿ ಫಸ್ಟು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಷ್ಟರಲ್ಲಿ ಪಾಪು ಎದ್ಬಿಟ್ಟು ಅಂದರೆ ಇನ್ನು ಸ್ನಾನ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಆದಮೇಲೆ ಒಂದು ಸ್ವಲ್ಪ ಪಾಪು ಜೊತೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಾಗುತ್ತೆ. ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ಒಬ್ಬಟ್ಟು ತಟ್ಕೊಂಡ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈಗ ಪೂಜೆ ಮಾಡ್ತೀನಿ. ನಾನು ಡೈಲಿ ಅಷ್ಟೇ ಹೂವು ತೆಗೆದು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅಂದರೆ ಹಳೆ ಹೂವಿಗೆ ಇಟ್ಬಿಟ್ಟು ದೀಪ ಹಚ್ಚಬಾರ್ದು ಅಂತಾರಲ್ಲ, ಹಾಗಾಗಿ ಡೈಲಿ ಹೂವು ಚೇಂಜ್ ಮಾಡ್ತೀನಿ. ದೇವ್ರ ಪಾತ್ರೆ ಮಾತ್ರ ವೀಕ್ಲಿ ಒನ್ಸ್ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲ ವಾಶ್ ಮಾಡ್ತೀನಿ. ನಮ್ಮದು ಸೋಮವಾರ ವಾರ ಆಗಿರೋದ್ರಿಂದ ಟೈಮ್ ಇತ್ತು ಅಂತಂದರೆ ಭಾನುವಾರನೇ ಎಲ್ಲ ತೊಳ್ಕೊಂಡಿರ್ತೀನಿ. ದೇವ್ರ ಇದು ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತೇ ದೇವ್ರ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇಗೆ ಪೂಜೆ ಮಾಡ್ಕೊಳ್ತೀನಿ. ಸೊ ಟೈಮ್ ಇಲ್ಲ ಅಂತಂದರೆ ಸೋಮವಾರನೇ ಮಾಡ್ಕೊಳ್ತೀನಿ. ಈ ರೀತಿ ನನಗೆ ಟೈಮ್ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ತೀನಿ. ಮುಂಚೆ ಆದರೆ ನಾವೇ 3 ಜನ ಇದ್ವಿ, ಕೆಲಸ ಆದಷ್ಟು ಬೇಗ ಸಾಗ್ತಾಯಿತ್ತು. ನಮ್ಮ ಪಾಪುನ ಸ್ಕೂಲಿಗೆ ಕಳಿಸ್ತಿದ್ದಂಗೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಬಟ್ ಈಗ ಪಾಪುನ ಇದ್ದಾಳಲ್ಲ, ಅವಳಿಗೆ ನೋಡ್ಕೊಳ್ಳೋದಕ್ಕೂ ಕೂಡ ಯಾರೂ ಇಲ್ಲ. ಹಾಗಾಗಿ ಅವಳು ಮಲಗಿದಾಗಲೇ ಸಾಕಷ್ಟು ಕೆಲಸ ಮಾಡ್ಕೊತೀನಿ. ಪೂಜೆ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಇದೆಲ್ಲದನ್ನು ನಾನು ಅವಳು ಮಲ್ಕೊಂಡಿದ್ದಾಗಲೇ ಮಾಡೋದು. ಇದ್ದಾಗ ಅವಳ ಜೊತೆಗೇ ಸ್ವಲ್ಪ ಆಟ ಆಡೋದಾಗಿರ್ಬೋದು, ಮಕ್ಕಳು ಬೆಳವಣಿಗೆ ನೋಡೋದೇ ಏನೋ ಒಂಥರ ಚೆಂದ. ಈಗ ಆಲ್ರೆಡಿ ಮಗಳಾಗ್ತಿದ್ದಾಳಲ್ವ, ಅವಳ ಜೊತೆಗೆ ಇರ್ತೀನಿ. ಆದಷ್ಟು ಮಕ್ಕಳು ಬೆಳವಣಿಗೆನ ಹತ್ತಿರದಿಂದ ನೋಡ್ತೀವಲ್ಲ, ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ನಂದು ಈಗ ಪೂಜೆ ಕೂಡ ಎಲ್ಲ ಮುಗೀತು. ಇನ್ನು ಪೂಜೆ ಎಲ್ಲ ಮುಗೀತಿದ್ದಂಗೆ ಪಾಪುನೂ ಕೂಡ ಇನ್ನೂ ಎದ್ದಿರಲಿಲ್ಲ. ಸೊ ಹಾಗಾಗಿ ಒಬ್ಬಟ್ಟು ತಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಟ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಇಲ್ಲೇ ಲೋಕಲಲ್ಲಿ ಕೆಲಸಕ್ಕೆ ಹೊರಟಿದ್ದಾರೆ, ಹಾಗಾಗಿ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು.
ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ಪಾಪು ಎದ್ಲು ಅಂತಂದರೆ ಮತ್ತೆ ಎಲ್ಲ ಅರ್ಧ ಕೆಲಸ ಆಗುತ್ತೆ. ಸೊ ಹಾಗಾಗಿ ಟೈಮ್ ಸಿಕ್ಕಾಗ ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ಳೋದು. ಇನ್ನು ಹೊರಗಡೆ ಹಳ್ಳಿ ಕಡೆ ಎಲ್ಲ ಹೋದ್ರು ಅಂತಂದರೆ ಅಲ್ಲೇ ಊಟ ಕೊಡ್ತಾರೆ. ಇನ್ನು ಇಲ್ಲೇ ಬಾಣಾವರ ಸುತ್ತಮುತ್ತ ಮಾಡ್ತಿದ್ರು ಅಂದರೆ ಮನೆಯಲ್ಲೇ ಬರ್ತಾರೆ. ಹಾಗಾಗಿ ಹೋಟೆಲಲ್ಲಿ ತಿನ್ನೋದು ಸ್ವಲ್ಪ ಕಡಿಮೆನೇ. ನಾವೆಲ್ಲರೂ ಅಷ್ಟೇ ಹೋಟೆಲ್ ಊಟ ಅಷ್ಟು ಲೈಕ್ ಮಾಡೋದಿಲ್ಲ. ಯಾಕೆಂದರೆ ಈಗಿನ ವಾತಾವರಣದಲ್ಲಿ ಈಗಿನ ಆರೋಗ್ಯ ನೋಡ್ತಾ ಇದ್ದರೆ ಕೆಲವೊಂದು ಸತಿ ಮನೆ ಊಟ ತಿಂದೇ ಏನೇನೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹೀಗಿರುವಾಗ ನಾವು ಹೋಟೆಲಲ್ಲಿ ತಿನ್ನೋದು, ಅಲ್ಲಿ ಸೋಡಾ ಬೆರೆಸಿರ್ತಾರೆ, ಯಾವ ರೀತಿ ಎಷ್ಟು ನೀಟ್ನೆಸ್ಸಾಗಿ ಮಾಡಿರ್ತಾರೋ ಏನೋ ಅದಂತೂ ಗೊತ್ತಿರಲ್ಲ. ಸೊ ಹಾಗಾಗಿ ನನ್ನ ಕೈಲಾದರೂ ಅಷ್ಟೇ, ಆಗಲಿಲ್ಲ ಅಂದರೆ ಅಷ್ಟೇ ಕೊನೆ ಪಕ್ಷ ಒಂದು ಕಾಯಿ ಚಟ್ನಿನಾರಾಗಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಯಾವುದೇ ತಿಂಡಿ ಆಗಿರ್ಬೋದು, ಇನ್ನು ಸ್ನ್ಯಾಕ್ಸೇ ಆಗಿರ್ಬೋದು, ಏನೇ ಆಗಿರ್ಬೋದು, ನನಗೆ ಮನೇಲಿ ಮಾಡ್ಕೊಂಡು ತಿಂದ್ರೇ ಏನೋ ಒಂಥರ ಖುಷಿ. ಅದು ಈಗಿಂದ ಅಂತಲ್ಲ, ಚಿಕ್ಕವಳಿಂದಾಗಿದ್ದನೂ ಅಷ್ಟೇ. ಅವಾಗೆಲ್ಲ ಟಿ ವಿಲಿ ಅಡುಗೆ ಪ್ರೋಗ್ರಾಮ್ಸ್ ತುಂಬ ಬರ್ತಾಯಿತ್ತಲ್ಲ, ಅದನ್ನು ನೋಡೋದು, ನಾನು ಮನೇಲಿ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ನಮ್ಮಮ್ಮಂಗೆ ಟೇಸ್ಟ್ ಮಾಡೋಕ್ಕೆ ಕೊಡೋದು, ಇದು ಏನೋ ಒಂಥರ ಖುಷಿ ಕೊಡ್ತಾಯಿತ್ತು. ಸೊ ಈಗಲೂ ಅಷ್ಟೇ, ನನಗೆ ಏನೇ ಬೇಕು ಅಂತಂದ್ರೂ ಆದಷ್ಟು ನಾನು ಮನೇಲೇ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೈಯಾರೆ ನಾವೇ ಮಾಡಿಕೊಂಡು ತಿನ್ನೋದ್ರಿಂದ ಏನೋ ಒಂಥರ ಮಾಡಿದ್ದು ಖುಷಿನೂ ಇರುತ್ತೆ. ಹಾಗೆ ಅದು ಮನೇಲಿ ಎಲ್ಲರೂ ಅದು ಚೆನ್ನಾಗಿತ್ತು ಅಂತ ಹೇಳಿದಾಗ ಆ ಖುಷಿನೇ ಬೇರೆ. ಸೊ ಮಧ್ಯಾಹ್ನದ ಮೆನು ಈ ರೀತಿ ಇತ್ತು ಅಷ್ಟೇ. ಅನ್ನ, ತುಪ್ಪ, ಸೊಪ್ಪಿನ ಸಾಂಬಾರು, ಒಬ್ಬಿಟ್ಟು, ಹಪ್ಪಳ, ಈ ರೀತಿ ಸಿಂಪಲ್ ಮೆನು, ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆಗ್ತಿದ್ದಂಗೆ ಪಾಪುಗೆ 3ನೇ ತಿಂಗಳದ್ದು ಫೋಟೋಶೂಟ್ ಮಾಡೋದೊಂದು ಬಾಕಿ ಇತ್ತು. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಇದು ರೈನಿ ಸೀಸನ್ ಆಗಿರೋದ್ರಿಂದ ಆ ಥೀಮ್ನ ಇಟ್ಕೊಂಡು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟರ್ಫ್ಲೈ ಫೋಟೋಶೂಟ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಾನೆ ಇದ್ದೀನಿ, ಬಟ್ ಅದು ಆಗ್ತಾನೆ ಇಲ್ಲ. ನೋಡೋಣ, ನೆಕ್ಸ್ಟ್ ಮಂತ್ ಆದರೂ ಬಟರ್ಫ್ಲೈ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಈಗ ಮಳೆಗಾಲ ಆಗಿರೋದ್ರಿಂದ ಆ ಥೀಮಲ್ಲೇ ಸಿಂಪಲಾಗಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಫೋಟೋಶೂಟ್ ಅನ್ನೋದು ಗೊತ್ತಿಲ್ಲ.
ಇನ್ನು ಈ ರೀತಿ ಈಗ ಸದ್ಯಕ್ಕೆ ರೆಡಿ ಮಾಡಿದ್ದೀನಿ. ಇನ್ನು ಪಾಪುಗೂ ಕೂಡ ರೆಡಿ ಮಾಡಬೇಕು. ಅವಳು ಅವ್ರ ಅಪ್ಪನ ಜೊತೆ ಆಟ ಆಡ್ತಾಯಿದ್ಲು. ನಮ್ಮ ಮನೆಯವರು ಮಧ್ಯಾಹ್ನ ಬಂದ್ರಲ್ವ, ಮತ್ತು ಕೆಲಸಕ್ಕೇನು ಹೋಗಲಿಲ್ಲ, ಮುಗೀತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಇಲ್ಲಾಂದಿದ್ರೆ ಪಾಪುನ ಇಟ್ಕೊಂಡು ಇದಿಷ್ಟನ್ನೆಲ್ಲ ರೆಡಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಪಾಪುನ ರೆಡಿ ಮಾಡಿದೆ. ಅವಳಿಗೆ ಒಂದು ಫ್ರಾಕ್ ಇತ್ತು, ಅದು ಕೂಡ ಒಂಥರ ಎಲ್ಲ ಕಲರ್ ಮಿಕ್ಸ್ ಇತ್ತು, ಒಂಥರ ರೈನ್ಬೋ ಥರ ಇತ್ತು ಅದು ಫ್ರಾಕ್ ಕೂಡ. ಸೊ ಹಾಗಾಗಿ ಅದನ್ನೇ ಹಾಕಿದ್ದೀನಿ. ಫೋಟೋಶೂಟ್ಗೆ ಅಂತಲೇ ಹೊಸದೇನು ತಂದಿಲ್ಲ, ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಬೇರೆ ಫ್ರಾಕ್ ಏನೂ ತಂದಿಲ್ಲ. ಸೊ ಇರೋ ಫ್ರಾಕಲ್ಲೇ ಇದಕ್ಕೆ ಸೆಟ್ ಆಗೋಗಿ ನೋಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಇದು ಫಸ್ಟ್ ಮಾಡಿದ್ದೇನು ಇದೇನಾಗ್ಬಿಡ್ತು ಅಂದರೆ, ಪಾಪುನ ಮಲಗ್ಸೋಕ್ಕೆ ಜಾಗನೇ ಆಗಲಿಲ್ಲ. ಕ್ಯಾಮ್ರಾದಲ್ಲಿ ಫೋಟೋ ತೆಕ್ಕೊಳ್ಳೋಕೆ ಹೋದರೆ ಪಾಪುನೇ ಒಂದು ಕಾರ್ನರಲ್ಲಿ ಮಲಗಿಸ್ದಂಗೆ ಆಗ್ತಾಯಿತ್ತು. ಫುಲ್ಲು ಫ್ರೇಮು ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಸ್ವಲ್ಪ ಮೋಡಗಳೇನಿತ್ತು ಅದನ್ನು ಸ್ವಲ್ಪ ಈಚೆ ಮಾಡಿದ್ದೀನಿ ಅಷ್ಟೇ. ಮತ್ತೇನು ಚೇಂಜಸ್ ಮಾಡೋಕ್ಕೆ ಹೋಗಲಿಲ್ಲ. ಆ ಮೋಡ ಡಿಸೈನ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಈಚೆ ಮಾಡಿಬಿಟ್ಟು ಪಾಪುನ ಆ ಗ್ಯಾಪಲ್ಲಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ಅದೆರಡನ್ನ ತೆಗೆದು ಸ್ವಲ್ಪ ಚೇಂಜಸ್ನ ಮಾಡಿದೆ. ಆಗ ಕರೆಕ್ಟಾಗಿ ಪಾಪುನ ಮಲಗಿಸೋದಕ್ಕೆ ಆ್ಯಂಡ್ ಹಾಗೆ ಫೋಟೋಸ್ಗೂ ಕೂಡ ಕರೆಕ್ಟಾಗಿ ಫ್ರೇಮ್ಗೆ ಕರೆಕ್ಟಾಗಿ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು. ಸೊ ನನಗೂ ಕೂಡ ಇದೆಲ್ಲ ಹೊಸ್ತು. ಯಾಕಂದರೆ ನನ್ನ ಮೊದಲನೇ ಮಗ ಇದ್ನಲ್ಲ, ಅವನಿಗೀಗ ಆಲ್ರೆಡಿ 9 ಇಯರ್ಸು. ಸೊ ಅವನು ಹುಟ್ಟಿದಾಗ ಈ ರೀತಿ ಫೋಟೋಶೂಟು ಅದೆಲ್ಲ ಇರಲಿಲ್ಲ. ಈಗಂತೂ ಎಲ್ಲರೂ ಮಾಡ್ತಾರಲ್ವ, ಸೊ ಹಾಗೆ ನಾವು ಕೂಡ ಮಾಡೋದು ಒಂದು ಮೆಮೊರಿ ಕೂಡ ಹೌದು. ಒಂದೊಂದು ತಿಂಗಳಲ್ಲಿ ಯಾವ ರೀತಿ ಇದ್ದರೂ ನಮ್ಮ ಮಗು ಅನ್ನೋದು ಕೂಡ ಒಂದು ಮೆಮೊರಿ. ಅದೊಂಥರ ಏನೋ ಒಂಥರ ಚೆನ್ನಾಗಿರುತ್ತೆ. ಅವರು ಕೂಡ ದೊಡ್ಡವರಾದ್ಮೇಲೆ ಕೂಡ ನಾವು ತೋರಿಸ್ಬೋದು. ಬಟ್ ಆಗ ನನ್ನ ಮಗ ಹುಟ್ಟಿದಾಗ ನಮ್ಮ ಹತ್ರ ಫೋನ್ ಕೂಡ ಇರಲಿಲ್ಲ ಬಿಡಿ, ಆವಾಗಿನ ಪರಿಸ್ಥಿತಿನೇ ಬೇರೆ. ಆಗ ಅವ್ರ ಇವ್ರ ಫೋನಲ್ಲಿ ಒಂದೊಂದು ಫೋಟೋಗಳು ತೆಗ್ಸೋದು, ಅದನ್ನು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿಬಿಡ್ತಿದ್ವಿ. ಫೇಸ್ಬುಕ್ಕಲ್ಲೆಲ್ಲಾದರೆ ಯಾವಾಗಲೂ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಪಾಪುನೂ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಫ್ರಾಕ್ನ ಹಾಕಿದ್ದೆ. ಈಗಂತೂ ಅವಳು ಮಗ್ಳಾಗ್ತಾ ಇದ್ದಾಳಲ್ಲ, ಈಗ ಅವಳನ್ನ ಹಿಡಿಯೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಹಾಗೆ ಈಗ 3 ತಿಂಗಳಾಗಿರೋದ್ರಿಂದ ಮಗಳು ಬೇರೆ ಆಗ್ತಾಯಿದ್ದಾಳೆ. ಹಾಗಾಗಿ ಫೋಟೋಸ್ ತೆಗಿಯೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು. ಇನ್ನು ನನ್ನ ಮಗನಾದ್ರು ಇದ್ದಿದ್ದರೆ ಅವನಾದರೂ ಸ್ವಲ್ಪ ಮಾತಾಡಿಕೊಂಡು ಆಟಾಡಿಸ್ಕೊಂಡು ಫೋಟೋಸ್ ತೆಗಿಯೋದಕ್ಕೆ ಹೆಲ್ಪ್ ಆಗ್ತಾಯಿತ್ತು. ಬಟ್ ಅವನು ಕೂಡ ಆಟಾಡೋಕ್ಕೆ ಹೋಗಿಬಿಟ್ಟಿದ್ದ. ಶನಿವಾರ ಭಾನುವಾರ ಬಂತು ಅಂದರೆ ಸಾಕು, ಅವನು ಮನೇಲಿ ಇರೋದೇ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಆಟಾಡ್ತಾನೆ. ತುಂಬ ದೂರನೂ ಕೂಡ ಕಳಿಸೋದಿಲ್ಲ. ಈಗ ಫೋನ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸು ಇದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಆಟಾಡೋದಕ್ಕೆ ಕಳಿಸ್ತೀನಿ. ಸೊ ಹಾಗೆ ಈಗ ಅವಳಿಗೆ ಮಾತಾಡಿಸ್ಕೊಂಡು ಆಟಾಡಿಸ್ಕೊಂಡು 4-5 ಫೋಟೋಸ್ಗಳನ್ನು ತೆಕ್ಕೊಂಡೆ. ಸೊ ಇದಾಗಿತ್ತು ನನ್ನ ಇವತ್ತಿನ ದಿನದ ವ್ಲಾಗು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಬೇಸಿಕಲಿ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಬ್ಯೂಟಿಷಿಯನ್ ಆಗಿರೋದ್ರಿಂದ ಈ ರಿಲೇಟೆಡ್ ಆಗಿ ನಿಮಗೆ ವೀಡಿಯೋಸ್ಗಳು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.